ಚಿಕ್ಕಬಳ್ಳಾಪುರ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಜ್ಯ ರೈತ ಸಂಘ ಚುಕ್ಕಿ ನಂಜುಂಡಸ್ವಾಮಿ ಬಣದ ಜಿಲ್ಲಾಧ್ಯಕ್ಷ ಎಂಆರ್ ಲಕ್ಷ್ಮೀನಾರಾಯಣ್, ವಿದೇಶಿ ಖಾಸಗಿ ಕಂಪನಿಗಳು ಲಾಭದ ಲೆಕ್ಕಾಚಾರದಲ್ಲಿ ಹೊಸ ತಳಿಗಳನ್ನು ಸೃಷ್ಟಿಸಿ ದೇಶಕ್ಕೆ ಪೂರೈಸಿ ದೇಶದಲ್ಲಿರುವ ದೇಶಿ ತಳಿಗಳ ಮೇಲೆ ಪರಿಣಾಮ ಬೀರುತ್ತಿವೆ. ರೈತರ ಸಮಸ್ಯೆಗಳ ಬಗ್ಗೆ ಆಡಳಿತ ಯಂತ್ರಾಂಗದ ಗಮನ ಸೆಳೆಯಲು 26ರಂದು ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಹಿಂದಿನ ಸಾವಯವ ಪದ್ಧತಿಯಲ್ಲಿ ಉತ್ಪಾದಿಸುತ್ತಿದ್ದ ಬಿತ್ತನೆ ಬೀಜ ಸತ್ವಾಧಾರಿತ ಗುಣಮಟ್ಟದಿಂದ ಕೂಡಿರುತ್ತಿತ್ತು. ಅದೇ ಪದ್ಧತಿಯನ್ನ ಈಗಲೂ ಮುಂದುವರಿಸಬೇಕು ಎಂದು ಒತ್ತಾಯ ಮಾಡಿದ್ರು. ನಮ್ಮ ಹಿರಿಯರು ಸಂರಕ್ಷಣೆ ಮಾಡಿಕೊಂಡಿರ್ತಕ್ಕಂಥ ಬೀಜ ಪದ್ಧತಿ, ಆ ಬೀಜ ಪದ್ಧತಿಯಿಂದ ರೈತರ ಕೈಯಿಂದ ನಮ್ಮ ಏನು ಮಡಿಕೆಗಳಲ್ಲಿ ಬೀಜಗಳನ್ನು ಶೇಖರಣೆ ಮಾಡಿಕೊಂಡು ನಮ್ಗೆ ಇಷ್ಟ ಬಂದಾಗ ಮಳೆ ಬಂದಾಗ ಅದನ್ನು ಬಿತ್ಕೊಂಡು ನಮಗೆ ಯಾವ ಥರವಾದಂಥ ಉತ್ಕೃಷ್ಟವಾದಂಥ ಸತ್ವಭರಿತವಾದಂಥ ಆಹಾರವನ್ನು ನಾವು ಪಡಿತಾ ಇದ್ವಿ. ಆ ಆಹಾರಕ್ಕೆಲ್ಲ ಇವಾಗ ಮಲ್ಟಿನ್ಯಾಷನಲ್ ಕಂಪನಿಯವರು ಆ ಬೀಜದ ಜೀನನ್ನು ಮಾರ್ಪಡಿಸಿ ಕುಲಾಂತರ ಮಾಡಿ ಅವರಿಗಿಷ್ಟು ಬಂದಂತೆ ಅವರು ರೈತರಿಗೆ ಇದು ಕ್ರಿಮಿನಾಶಕದಿಂದ ಕೀಟನಾಶಕದಿಂದ ಸಂರಕ್ಷಣೆಗೊಳ್ಳುತ್ತೆ, ಮತ್ತೆ ಹೆಚ್ಚು ಉತ್ಕೃಷ್ಟವಾಗಿರುತ್ತೆ ಮತ್ತು ಹೆಚ್ಚು ಇಳುವರಿ ಪಡಿಬಹುದು ಎನ್ನುವ ಅನೇಕ ಆಸೆ ಆಮಿಷಗಳನ್ನು ಒಡ್ಡಿ ಜನರಿಗೆ ಇದನ್ನು ಉಚ್ಚರಿಸುವಂಥ ಕಾರ್ಯಕ್ರಮ ನಡೀತಾ ಇದೆ. ಈ ಬೇರೆ ಬೇರೆ ಪ್ರಪಂಚದ ಇತರ ರಾಷ್ಟ್ರಗಳು ಈ ಒಂದು ಕುಲಾಂತರ ಬೀಜದಲ್ಲಿ ಬೆಳೆತಕ್ಕಂಥ ಆಹಾರವನ್ನು ಇವತ್ತು ದಿವಸ ಅವರು ಬೇಡ ಅಂತ ಇದ್ದಾರೆ, ತ್ಯಜಿಸ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಈ ಕುಲಾಂತರಿ ಬೀಜಗಳನ್ನು ಬಳಸಿಕೊಂಡು ನಾವು ಆಹಾರವನ್ನು ಉತ್ಪತ್ತಿ ಮಾಡಿ ವಿಶ್ವದ ಮಾರುಕಟ್ಟೆಗೆ ಕೆಳಿಸಿದ್ರೆ ನಾಳೆ ಬೆಳಿಗ್ಗೆ ನಮ್ಮ ಆರ್ಥಿಕ ಪರಿಸ್ಥಿತಿ ಏನು, ನಮ್ಮ ಬೆಳೆಯ ಪರಿಸ್ಥಿತಿ ಏನು, ನಮ್ಮ ಭವಿಷ್ಯ ಏನು ಎನ್ನುವ ಅನೇಕ ಸಮಸ್ಯೆಗಳು ಇವತ್ತು ದಿವಸ ಉದ್ಭವ ಆಗಿದೆ. ಈ ಥರ ನಮ್ಮ ಸ್ವಾಯತ್ತತೆಯನ್ನು ನಮ್ಮ ಸಾವಯವ ಕೃಷಿಯಲ್ಲಿ ಬೆಳೆಯುವ ನೈಸರ್ಗಿಕ ಜೈವಿಕ ನಮ್ಮ ಬೀಜಗಳೇನಿದೆ ಆ ಬೀಜಗಳನ್ನು ನಾವು ನಮ್ಮ ಕೈಯಿಂದ ಜಾರಿ ಕೆಳಗೆ ನಾವು ಚೆಲ್ಲುವಂಥ ಕಾರ್ಯಕ್ರಮ, ಅದನ್ನು ನಮ್ಮ ಕೈಯಿಂದ ಜಾರಿ ಹೋಗುವಂಥ ಒಂದು ದುಸ್ಥಿತಿ ಉಂಟಾಗೋಕ್ಕಿಂತ ಮುಂಚೆ ನಾವೆಲ್ಲರೂ ಎಚ್ಚೆತ್ತುಕೊಳ್ಬೇಕಾಗಿ. ತಾಲೂಕು ಅಧ್ಯಕ್ಷ ಲೋಕೇಶ್ ಗೌಡ ಮಾತನಾಡಿ, ಸ್ಥಳೀಯವಾಗಿ ರೈತರಿಗೆ ಸೌಕರ್ಯ ಕಡಿತಗೊಳಿಸುವ ಉದ್ದೇಶದಿಂದ ಹೊಸ ಮಾರಕ ನೀತಿಗಳನ್ನು ಸರ್ಕಾರ ಜಾರಿಗೆ ತರುತ್ತಿದೆ. ಖಾಸಗೀಕರಣದ ಉದ್ದೇಶದಲ್ಲಿ ಬೆಸ್ಕಾಂ ರೈತರ ಕೃಷಿ ಕೊಳವೆ ಬಾವಿಗಳಿಗೆ ಆಧಾರ್ ಸಂಖ್ಯೆ ಜೋಡಿಸಲಾಗುತ್ತಿದೆ. ಗೌರಿಬಿದನೂರು ಭಾಗದಲ್ಲಿ ಮೆಕ್ಕೆಜೋಳ ಸೇರಿದಂತೆ ವಿವಿಧ ಬೆಳೆಗಳು ಬರದಿಂದ ನಷ್ಟ ಅನುಭವಿಸಿದ್ದು ಸಮರ್ಪಕ ಬೆಳೆ ವಿಮೆ ಸಿಕ್ಕಿಲ್ಲ. ಇದಕ್ಕೆ ಸಂಬಂಧಿಸಿ ದೂರು ಸಲ್ಲಿಸಿದಾಗ ಇಲಾಖೆ ತನಿಖೆ ನಡೆಸಿದೆ. ಆದರೆ ವರದಿ ಬಂದರೂ ತಪ್ಪಿತಸ್ಥರ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್, ಪದಾಧಿಕಾರಿಗಳಾದ ಮುನೇಗೌಡ, ಬೈರೇಗೌಡ, ನವೀನ್ ಚಾರಿ, ರಾಮಚಂದ್ರ ರೆಡ್ಡಿ, ಹುಸೇನ್ ಬಾಬು ಮತ್ತಿತರರು ಹಾಜರಿದ್ದರು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.